ಪುಟ್ಸ್ವಾಮಿ, ನಾನೊಂದು ಮಾತು ಹೇಳು. ನಾಳೆ ಕಣ್ಣು ಕಟ್ಟಿರೋ ಬ್ಯಾಂಡೇಜ್ ಬಿಚ್ಚುವಾಗ ನಾನು ಮೊದಲು ನಿನ್ನ ಮುಖ ನೋಡ್ಬೇಕು. ಬ್ಯಾಂಡೇಜ್ ಬಿಚ್ಚುವಾಗ ನೀನು ನನ್ನ ಪಕ್ಕದಲ್ಲೇ ಇರ್ಬೇಕು. ಇರ್ತೀಯ ತಾನೆ ಪುಟ್ಸ್ವಾಮಿ? ನನಗೆಲ್ಲ ನೀನೇ. ನಾನು 6 ಕಾಲಲ್ಲಿ ಹೇಳ್ತಿದ್ದೀನಲ್ಲ, ನಾನ್ ಬೇರೆ ಬೆಳ್ಳಗಿದ್ದೀನಲ್ಲ. ಇದ್ಯಾಕಪ್ಪ ನೀನ್ ಸಪ್ಪ ಕೂತಿದ್ಯಾ? ಹ್ಯಾಪಿ ಆಗಿರ್ಬೇಕು. ಲಕ್ಷ್ಮಿಗೆ ಆಪರೇಷನ್ ಆಯ್ತು, ನಾಳೆ ಬ್ಯಾಂಡೇಜ್ ಬಿಚ್ತಾರೆ, ಕಣ್ಣು ಬರುತ್ತೆ, ನೀನು ಖುಷಿ ತಾನೆ? ಖುಷಿನೇ. ಆದ್ರೆ ಲಕ್ಷ್ಮಿಗೆ ಹುಡುಗಾಟಕ್ಕೆ ಒಂದು ಸಣ್ಣ ಸುಳ್ಳು ಹೇಳ್ಬಿಡ್ತೀನಿ. ಅವಳು ಕಣ್ಣಿನ ಬಂದ್ರೆ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಏನಪ್ಪ ಅಂತ ಸುಳ್ಳು ಹೇಳಿದ್ಯಾ? ನೀನ್ ಯಾರಿಗೂ ಹೇಳಲ್ಲ ತಾನೆ? ಮೊದ್ಲು ಹೇಳು ಅದೇನು ಅಂತ. ಅದು ಲಕ್ಷ್ಮಿಗೆ ನಾನು 6 ಕಾಲಲ್ಲಿ ಹೇಳ್ತಿದ್ದೀನಿ, ಒಳ್ಳೆ ಕಲರ್ ಇದ್ದೀನಿ. 2 ದಿನಕ್ಕೊಂದ್ಸರಿ ಯಾರಿಗಾರು ಒಳಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗಲ್ಲ. ನಾನೊಂಥರ ಪೈಲ್ವಾನ್ ಇದ್ದಾಗ ಸಣ್ಣ ಸುಳ್ಳು ಹೇಳ್ಬಿಟ್ಟೆ. ಇದು ಸಣ್ಣ ಸುಳ್ಳ? ನೀನ್ ನೋಡ್ತಾ ಇದ್ದೆ ತೆಗೆದು ನೀರಿಗೆ ಬಿಸಾಕ್ ಬಿಡ್ಬೇಕು ಅನ್ಸುತ್ತೆ. ಅದನ್ನು ಹೇಳಿದ್ನಪ್ಪ, ನೀರಿಗೆ ಧುಮುಕಿದ್ರೆ ಒಳ್ಳೆ ಪೀಸ್ ತರ 2 ನಿಮಿಷಕ್ಕೆ ಕೆರೆನ ದಾಟ್ಬಿಡ್ತೀನಿ ಅಂತ ಹೇಳಿದ್ವಿ. ನಿನ್ ಬೆನ್ನ ಮೇಲೆ ಚುಂಚಿಂಗಿರಿ ಬೆಟ್ಟ ತರ ಗೂನಿಕೊಂಡು ಇಲ್ಲು ಮುಳುಗಿ ಅಲ್ಲೇ ದೊಳ್ತೀಯ. ಆಹಾ, ನೀನ್ ಈಜ್ ಹೊಡಿತಾ ಇದ್ರೆ ಸತ್ತೋಗಿರೋ ಕಪ್ಪೆ ತೇಲ್ದಂಗ್ ತೇಲ್ತಾ ಇರ್ತೀಯ. ನಿನ್ನ ಈ ರೋಷಕ್ಕೇನ್ ಕಮ್ಮಿ ಇಲ್ಲ. ಏನ್ ಮಾಡೋದ್ ಇವಾಗ? ಒಂದ್ ಐಡಿಯಾ. ಏನು? ನಾಳೆ ನೀನು ಹಾಸ್ಪಿಟ್ಲಿಗೆ ಬರ್ಬೇಡ, ಇಲ್ಲೇ ಫೋನ್ ಬೂತಲ್ಲಿ ಇರು. ನಾನು ಹೋಗ್ಬಿಟ್ಟು ಲಕ್ಷ್ಮಿ, ಪುಟ್ಸ್ವಾಮಿ ನೀನ್ ಅನ್ಕೊಂಡಿದ್ ರೇಂಜಲ್ಲಿ ಇಲ್ಲ, ಅವನ್ ಸ್ವಲ್ಪ ಸುಮಾರಾಗಿದ್ದಾನೆ ಅಂತ ಹೇಳ್ಬಿಟ್ಟು ಕರ್ಕೊಂಬತ್ತೀನಿ. ಇಲ್ಲಪ್ಪ, ಲಕ್ಷ್ಮಿ ಕಣ್ಣಿನ ಬ್ಯಾಂಡೆ ಬಿತ್ತಾಗ ನಾನು ಅವಳ ಪಕ್ಕದಲ್ಲೇ ಇರ್ಬೇಕಂತೆ. ಅವಳು ಮೊದಲು ನನ್ನನ್ನೇ ನೋಡ್ಬೇಕಂತೆ. ಈ ಅಗ್ರಿಮೆಂಟ್ ಬೇರೆ ಮಾಡ್ಕೊಂಡಿದ್ಯಾ? ಇನ್ನೇನು ಮಾಡಕ್ಕಾಗಲ್ಲ. ಲಕ್ಷ್ಮಿಗೆ ಕಣ್ಣು ಬಂದ್ಮೇಲೆ ನನ್ನನ್ನು ನೋಡಿ ಕುರುಪಿ ಅನ್ನಲ್ಲ ತಾನೆ? ಯಾವ್ದ ಸೌಂದರ್ಯ ದೇಹದಲ್ಲಿದೇನೋ? ಹೇ, ನಿಜವಾದ ಸೌಂದರ್ಯ ನಿನ್ನ ಮನಸ್ಸಿನಲ್ಲಿದೆ. ನಿನ್ನ ಜೀವಮಾನ ಪೂರ ಕಷ್ಟಪಟ್ಟು ದುಡ್ದಿದ್ ದುಡ್ನೆಲ್ಲ ಲಕ್ಷ್ಮಿ ಕಣ್ ಬರ್ಲಿ ಅಂತ ಆಸೆ ಪಟ್ಟವನ್ ನೀನು. ಈ ಪ್ರಪಂಚದಲ್ಲಿ ನಿಜವಾಗ್ಲೂ ಸುಂದರವಾಗಿರೋ ನೀನ್ ಕಣೋ, ನಿಜವಾದ ಅರ್ಥದಲ್ಲಿ ನೀನ್ ಕಣೋ ಮನ್ಮತ. ನಿನ್ನಂತ ಸ್ನೇಹಿತನ್ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ನೀನೇನು ಯೋಚನೆ ಮಾಡ್ಬೇಡ. ಈಗ ನೀನು ಸಂತೋಷವಾಗಿರೋ. ಎದಳು, ನಡಿ ಹೋಗೋಣ. ನಡಿ ಎದಳು. ಸೂರ್ಯ, ಸೂರ್ಯ, ಏನಾಯ್ತು ಅವನಿಗೆ? ಅಯ್ಯೋ ಶಿವನೇ, ಸೂರ್ಯ, ಇತ್ತಿತ್ತಲಾಗಿ ನಮ್ಮ ಮಗ ಇಲ್ದೇ ಇರೋ ದುರಭ್ಯಾಸ ಕಲ್ತ್ಬಿಟ್ಟಿದ್ದಾನೆ. ಇವನ್ ಪರಿಸ್ಥಿತಿ ನೋಡಿದ್ರೆ ನನಗೆ ಯಾಕೋ ಭಯವಾಗುತ್ತೇನೆ. ಅವನ ಈ ಪರಿಸ್ಥಿತಿಗೆ ನೀನು ಕೊಟ್ಟ ಸಲಿಗೆನೇ ಕಾರಣ ಕಣೆ. ನಾನು ಅವನಿಗೆ ಬುದ್ಧಿ ಹೇಳಿ 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 ಸಾಕಾಗೋಗ್ಬಿಟ್ಟಿದೆ. ಪ್ರಿಯಾನ್ನ ಇವನಿಗೆ ಮದ್ವೆ ಮಾಡಿದ್ರೆ ಇವನಿಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅವಳು ತುಂಬಾ ಒಳ್ಳೆ ಹುಡುಗಿ. ಏನ್ ಮಾಡೋದು? ಅವರಪ್ಪ ತಕರಾರು ಮಾಡದಾ ಇದ್ದಿದ್ರೆ ನಮ್ ಸೂರ್ಯನ್ ಜೊತೆ ಆ ಹುಡುಗಿ ಮದುವೆ ಮಾಡ್ಬೋದಾಗಿತ್ತು. ಎಂತ ತ್ಯಾಗಮಯ್ಯ ಅವಳು. ತಾನು ಸತ್ರು ತನ್ನ ಕಣ್ಣನ್ನ ಇನ್ನೊಬ್ರಿಗೆ ದಾನ ಮಾಡಿದ. ಮೊನ್ನೆ ಬಾಡಿನ ಪೋಸ್ಟ್ ಮಾರ್ಟಮ್ ತಗೊಂಡು ಹೋಗಿದ್ದಾಗ ಅವಳ ಕಣ್ಣನ್ನು ತಗೊಂಡ್ರು. ನಿನ್ನೆ ಡಾಕ್ಟರ್ ಸಿಕ್ಕಿ ಹೇಳಿದ್ರು, ಪ್ರಿಯಾ ಕಣ್ಣುಗಳನ್ನ ಯಾವುದೋ ಹುಡುಗಿಗೆ ಜೋಡಿಸಿದ್ರಂತೆ. ಕೆಲವು ಜನ ಸತ್ತು ಬದುಕಿರ್ತಾರೆ, ಬಹಳ ಜನ ಬದುಕಿದ್ದು ಸತ್ತಂಗಿರ್ತಾರೆ. ಎಸ್, ಅದು ಪ್ರಿಯಾ ಕಣ್ಗಳು. ಎನಿಥಿಂಗ್ ಎಲ್ಸ್? ನಾನು ಪ್ರಿಯಾ ಕಣ್ಗಳನ್ನ ನೋಡ್ಬೇಕು.
ಪ್ರೀತಿ ಬಂತನ ಕಚ್ಚಗುಳಿ ಪ್ರೀತಿ ಬಂತಾರ ಸಮಯ ಆ ನಾನು 8 ಗಂಟೆ ಕ್ಲೋಸ್ ಮಾಡ್ತೀನಿ. ಹಾ. ನೀನ್ ಸಾಯಂಕಾಲ 5 ಗಂಟೆ ಬಂದ್ಬಿಡು. ಯಾಕಪ್ಪ ನಿನ್ನ ಮೈ ಮೇಲೆ ಬಟ್ಟೆ ಬಿಚ್ಚಾಗ 3 ಗಂಟೆ ಬೇಕು ಅದಕ್ಕೆ. ಯಾಕೋ ದುಡ್ಡು ಕೊಡಲ್ಲ ನಿಂಗೆ ಮಾತಾಡ್ತಾನ ಡಬ್ಬ ಹತ್ರ ಬಾರಿ ಕೊಟ್ಟಿದ್ದಾನೆ ಇವನು. ಏನೇನ್ ಮಕ್ಳು ಇವ್ರು? ಮಿಸ್ಟರ್ ಕ್ವಾರ್ಟರ್ ಕಿಟ್ಟಿ, ಸಾರಿ ಲಾಂಡ್ರಿ ಕಿಟ್ಟಿ, ಪುಟ್ಸ್ವಾಮಿ ನೋಡಿದ್ರಾ? ಅಲ್ಲಿ ನೋಡಲ್ಲಿ ರೈನ್ಬೋ ಕಲರ್ ಡ್ರೆಸ್ ಹಾಕೊಂಡು ಜೇಮ್ಸ್ ಬಾಂಡ್ ತರ ನಿಂತಿರೋರು ಪುಟ್ಸ್ವಾಮಿನ. ಅರೆ ಪುಟ್ಸ್ವಾಮಿನೇ. ಏನ್ ಪುಟ್ಸ್ವಾಮಿ, ಈ ತರ ಕಲರ್ಫುಲ್ ಆಗಿ ನಾವು ಹುಡುಗಿ ನೋಡಕ್ ಹೋದಾಗ ಬಂದಿದ್ರೆ ಸೂಪರ್ ರಿಟೈರ್ಡ್ ಹೀರೋಯಿನ್ ಸಿಕ್ಬಿಟ್ಟಿರೋಳು. ಅದಲ್ಲ ಎಲ್ಲ ಓಕೆ. ಈ ಕೈ ತುಂಬಾ ತುಂಡ ಇದ್ರೇನೆ ಅದಕ್ಕೆ ಟೈ ಅನ್ನೋದು. ಹಾ. ಉದ್ದ ಇದ್ರೆ ಅದನ್ನ ಲಂಗೋಟಿ ಅಂತಾರೆ. ಆ ಲಂಗೋಟಿ ನೀನೇ ಕಟ್ಕೋ ಡಬ್ಬ. ಆ ಕಾಸವೇ ಬೀರೆ. ಪುಟ್ಸ್ವಾಮಿ, ಈ ತರ ಚುಂಚಿಂಗಿರ್ ಬೆಟ್ಟನ ಬೆನ್ ಮೇಲೆ ಹೊತ್ಕೊಂಡು ಹೋಗ್ಬೇಕಾರೆ ಯಾಕೆ ರಿಸ್ಕ್ ಮಾಡ್ತೀಯಾ? ನಿಧಾನವಾಗಿ ಹೋಗ್ತಾನೆ. ಕರ್ಕೊಬೇಡ, ಆಟೋ ಹೋಗಲ್ಲ. ಆಟೋ ಹಾ ಬಂತು. ಇವನು ಯಾರು? ಯಾರು ಇವನು? ಎಲ್ಲೋ ನೋಡಿದಂಗಿದೆಯಲ್ಲ. ಯಾರು? ಓ ಪುಟ್ಸ್ವಾಮಿ, ಕೈ ಕಾಲು ಸೊಟ್ಟಿತ್ತು, ಬೆನ್ ಗೂನಿತ್ತು, ಈ ಕಣ್ಣು ಹೊಂಟೋಯ್ತಾ? ಹೇ ನನ್ನ ಮಗನೇ, ನನ್ನಲ್ಲಿ ಏನಾರು ನಿನ್ ಮೈಗ್ ತಗಲ್ಸಿದ್ರೆ ವಿಷ ಹೆಂಗ್ ಎಕ್ಕತ್ತೆ ಗೊತ್ತಾ? ಕೈ ಹೌದು. ಈ ಪಟ್ಟಿ ಅಲಂಕಾರ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದೀಯಾ? ನಿಮ್ ಅಜ್ಜಿ ತಿಥಿಗೆ. ಪುಟ್ಸ್ವಾಮಿ, ಇಂತ ಕಾಸ್ಟ್ಲಿ ಬೇಕಾದ್ರೆ ನಮ್ಗೇನ್ ಮಾತ್ ನಡಿ ಹೋಗೋಣ. ನೀನಾ? ದೂರಿನಿಂದ ಯಾವ್ದೊಂದು ಹುಚ್ಚಿನ ತೋರಿಸಿ ಕಮಿಷನ್ ಕಿತ್ಕೊಂಡು ಹೋದ ನೀನೇ ಅಲ್ವಾ? ಏಯ್, ತಿರ್ಕೊಂಡು ತಿನ್ನೋರಿಗೆ ಮೋಸ ಮಾಡ್ತೇನೋ? ಅರ್ಜೆಂಟ್ ಬೀಳ್ತಾ ಇದೆ, ಬತ್ತಾವ ನೋಡಯ್ಯ. ಎಲ್ಲ ಒಳ್ಳೆ ಕಾಣ್ತಾನೆ ಇಲ್ಲ. ಏ ಆಟೋ ನನ್ ಟೈಮ್ ವೇಸ್ಟ್ ಮಾಡ್ಬಿಡ. ಬೆಳಿ ಬೆಗ್ಗಾರ್. ಆಟೋ ನಿಧಾನವಾಗಿ ಕಣ್ಬಿಡಮ್ಮ, ನಿಧಾನವಾಗಿ. ಹಾಗೆ ಸ್ಲೋ ಆಗಿ ಕಣ್ಬಿಡಮ್ಮ. ಹಾ, ನಿಧಾನವಾಗಿ. ಕಾಣ್ತಾ ಇದೆನಮ್ಮ? ಕಾಣಿಸ್ತಾ ಇದೆ, ನನಗೆಲ್ಲ ಕಾಣಿಸ್ತಾ ಇದೆ ಡಾಕ್ಟರ್, ನನಗೆಲ್ಲ ಕಾಣಿಸ್ತಾ ಇದೆ. ಅವ್ವ, ಹತ್ತಿಲಕ್ಕವ, ನನ್ ಮಗಿ ಕಣ್ ಕೊಟ್ಬಿಟ್ಯಾ? ನಾನೇ ಪುಟ್ಸ್ವಾಮಿ ತಾಯಿ. ಕಣ್ಣಿಗೆ ಆಯಾಸ ಮಾಡ್ಕೊಂಡ್ರಿ, ರೆಸ್ಟ್ ತಗೊಳ್ಬೇಕು. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಓಕೆ? ಈ ಮೆಡಿಸಿನ್ ತಗೊಂಬನ್ನಿ. ಬನ್ನಿ, ನೀವು ತಾನೇ ಮೊದಲು ನೋಡ್ಬೇಕು ಅಂತ ಹೇಳಿದ್ದು. ಬನ್ನಿ, ಓಕೆ? ಚಾಕ್ಲೇಟು ತಗೊಳ್ಳಿ. ನೋ ಪುಟ್ಟ, ಏನಂಕಲ್? ತಗೋ. ಕಣ್ಣು ಕಣ್ಣು ಕಲೆ ತಾಗ. ಮನ ಉಯ್ಯಾಲೆ ಆಗಿದೆ ತೂಗಿ. ಐ ವೆರಿ ಗುಡ್. ಮನ ಉಯ್ಯಾಲೆ ತೂಗಿದೆ. ಏನ್ ಪುಟ್ಸ್ವಾಮಿ, ಹೊಸ ಕನ್ನಡಕ, ಹೊಸ ಕೋಟು, ತುಂಬಾ ಮಿಂತ ಇದ್ಯಾ? ಹೌದು. ಅದಿರ್ಲಿ, ಲಕ್ಷ್ಮಿ ಕಣ್ ಬಂತು ಗೊತ್ತಾಯ್ತಾ? ಲಕ್ಷ್ಮಿಗೆ ಕಣ್ಣು ಬಂತ? ಎಂತ ಮಾತಾಡಿದಪ್ಪ. ತುಂಬಾ thanks. ಒಂದ್ ನಿಮಿಷ, ಏನ್ ಕೊಡ್ಲೆ? ಇದು ಬೇಡ. ತಗೊಳ್ಳೋ. ನಿನ್ನತ್ರನಾ? ಬೇಡ, ಬೇಡ. ತಗೊಳಪ್ಪ. ಲಕ್ಷ್ಮಿಗೆ ಕಣ್ಣು ಎಷ್ಟು ದಿನ ಕಾಯ್ತಾ ಇದ್ದೆ ನಾನು.
ಪ್ರಿಯಾ ಪ್ರಿಯಾ ನೀನು ಪುಟ್ಸ್ವಾಮಿ ಅಲ್ಲ, ನೀನು ಪುಟ್ಸ್ವಾಮಿ ಅಲ್ಲ. ಪ್ರಿಯಾ 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 ಬೇಡ. ಪ್ರಿಯಾ ಅಮ್ಮ, ಏನಾಯ್ತಪ್ಪ? ಯಾರಪ್ಪ ನೀನು? ಇಲ್ಲೇನ್ ಮಾಡ್ತಿದ್ಯಾ? ಹೋಗು. ಹೋಗಪ್ಪ. ಸಮಾಧಾನ ನಮ್ ಸ್ವಾಮಿ ಬರ್ತಾನೆ, ಹೆದರ್ಕೋಬೇಡ. ಯಾಕವ್ವ ಹೆದರ್ಕೊಂಬಿಟ್ಟ? ಅಳ್ಬೇಡ ಕಣ್ಣ, ಅವ ಏನೋ ಪುಡ್ಸಾಮಿ ಅನ್ಕೊಂಬಿಟ್ಟ. ನಮ್ ಪುಡ್ಸಾಮಿ ಈಗ ಬರ್ತಾವನೆ. ಕಣ್ ಕಾಣಿಸಲ್ಲೇನೋ ಕಾಡು ಮನುಷ್ಯ, ನೋಡ್ಕೊಡೋಕ್ಕಾಗಲ್ವೇನೋ? ಸಾರಿ ಸರ್. ಪುಟ್ಸ್ವಾಮಿ ಪುಡ್ಸಾಮಿ ನೋಡ್ಕೊಂಡು ಯಾಕೆ ಬಂದಿದ್ಯಾ ಇಲ್ಲಿ ನೀನು? ಸರ್ಕಸ್ಗೆ ಹೋಗಿ ಹುಡುಕ್ಲಿ. ಅತ್ತಿ ನೋಡು, ಪುಡ್ಸಾಮಿ ನಿನ್ ಜೊತೆನೆ ಬರ್ಲಿಲ್ವಾ? ಓ ಅದಾ, ಅಂಬಾನಿ ಕಸಿನ್ ಹತ್ರ ಫೈನಾನ್ಸ್ ಇಸ್ಕೊಂಡಿದ್ದೆ, ಅವ್ನ ಅಡ್ಡ ಸಿಕ್ಬಿಟ್ಟ, ಅದಕ್ಕೆ ಅವ್ನ ಬಿಟ್ಬಿಟ್ಟು ಹೊಟ್ಟೋದೆ. ಹಾಸ್ಪಿಟಲ್ ಇಂದ ಬಂದಾಯ್ತಾ? ಆಯ್ತು ಕಣ್ಮಗ, ಕೊಂಡ್ ಬಂದಾಗಿಂದ ಲಕ್ಷ್ಮು ಪುಡ್ಸಾಮು ನೋಡ್ಬೇಕು ಅಂತಲೆ. ಅಲ್ಲ ಇವ್ನ ಎಲ್ಲ ಹಾಳಾಗೋದ ಅಂತೀನಿ. ಮೋಸ್ಟ್ಲಿ ಅವ್ನ್ ಬೆನ್ನು ಬೆಂಡಿತ್ತಲ್ಲ, ಲ್ಯಾಂಡ್ರಿ ಕಿಟಿಕಿಯಲ್ಲಿ ಇಸ್ತ್ರಿ ಮಾಡಿಸ್ತಾ ಇರ್ಬೇಕು. ತರ್ಲೆ ನನ್ ಮಗ ನೀನು. ಅಮ್ಮ, ಆಪರೇಷನ್ ಕರೆಕ್ಟ್ ಆಗಿ ಮಾಡೋರು ಚೆಕ್ ಮಾಡೋಣ. ಎಷ್ಟಿದು? ಸುಮ್ಕಿರ್ಲ, ಇವನೇ ಗಿರಿ. ನೀನ್ ಹಾಸ್ಪಿಟಲ್ ಇದ್ದಾಗ ಟೈಮ್ಗೆ ಹಣ್ಣು ಊಟ ಸಪ್ಲೈ ಮಾಡ್ತಾ ಇದ್ದಿದ್ ಗಿರಿ, ಚೋಂಚಿನ್ ಗಿರಿ, ಮ್ಯಾಚ್ ಮೇಕರ್. ಸುಳ್ಳು ಹೇಳ್ತಾನೆ, ಬ್ರೋಕರು ಗಿರಿ. ಮತ್ತೆ ಲಕ್ಷ್ಮಿ ಕಂಡ್ ಬಂದ್ರೆ ದೇವಸ್ಥಾನ ಹೋಯ್ತೀನಿ ಅಂತ ಹೇಳಿದ್ದ. ಅಲ್ಲ ಅವನ ಅನ್ಸ ನೋಡ್ಕೊಂಬರಪ್ಪ. ನೀನ್ ಏನು ಯೋಚನೆ ಮಾಡ್ಬೇಡ ಪಾರ್ವತಮ್ಮ, ನನಗೆ ಒಂದಿನ ಟೈಮ್ ಕೊಡು, ಅವನೆಲ್ಲ ಇದ್ರು ಹುಡುಕಿ ಕರ್ಕೊಂಬರ್ತೀನಿ. ಒಂದಿನದಲ್ಲಿ ಕರ್ಕೊಂಬರ್ಲಿಲ್ಲ ಅಂದ್ರೆ ಒಂದ್ 10 ದಿನದಲ್ಲಿ ಕರ್ಕೊಂಬರ್ತೀನಿ. ಅಲ್ಲಿ ಎಲ್ಲಿ ಓಡಾಡಕ್ ಎಕ್ಸ್ಪೆನ್ಸ್ಗೆ ದುಡ್ಡು ಬೇಕಲ್ಲ, ಅದಕ್ಕಿದು. ಇವ್ನು ಯಾವಾಗ್ಲೂ ಹಿಂಗೆ ಬ್ರೋಕರ್ ಅಲ್ವಾ, ಕಮಿಷನ್ ಇಲ್ದ್ರೆ ಯಾವ ಕೆಲ್ಸನೂ ಮಾಡಕ್ಕಿಲ್ಲ. ಏನಪ್ಪ ಇಷ್ಟೊತ್ತಲ್ಲಿ ಕತ್ಲಲ್ಲಿ ಬಂದು ನಿಂತಿದ್ಯಲ್ಲ, ಮಗ ಹೆದರ್ಕೊಳಕ್ಕಿಲ್ವಾ? ಹೋಗಪ್ಪ. ತಂದೆ ತಾಯಿಲ್ದಿದ್ದು ಹೆಣ್ಮಗ ಇದು. ಇಷ್ಟು ಹೊತ್ತಾಗೆ ನೀನ್ ಬಾಗ್ಲಲ್ಲಿ ಬಂದು ನಿಂತ್ಕೊಂಡ್ರೆ ನೋಡಿ ಜನ ಏನ್ ಅನ್ಕೊಂಡಾರು. ನಿನ್ ತಮ್ಮಯ್ಯ ಅಂತೀನಿ. ಹೊಂಟೋಗಪ್ಪ, ಹೊಂಟೋಗು. ನಡಿಯವ್ವ, ನಡಿ ನಡಿ. ಅಮ್ಮ, ಏನ್ ಲಕ್ಷ್ಮು, ಆ ಹುಡುಗಿ ನನ್ನ ಹಾಗೆ ಇದ್ಲಾ? ಗೊತ್ತಿಲ್ಲ ಮಗ, ಪುಟ್ಸ್ವಾಮಿ ಅಂತಿದ್ದ, ಅವಳು ನಿನ್ನಂಗೆ ಇದ್ಲಂತೆ. ಅಲ್ಲ, ಅವತ್ ನೋಡಿದ್ರೆ ಆಸ್ಪತ್ರೆಗೆ ಬಂದು ತೊಂದರೆ ಕೊಟ್ಟ, ಇವತ್ ನೋಡಿದ್ರೆ ಒತ್ತು ಗೊತ್ತಿಲ್ಲಲ್ಲ ಇಲ್ಲಿಗೆ ಬಂದವನೆ. ನನ್ಗ ನೋಡಿದ್ರೆ ಕೊಯ್ಕೊಲ್ಲೆಲ್ಲ ನೋಡ್ತಿದ್ದೆ ಕಣ್ಮಗ. ನೋಡಪ್ಪ, ನಿನ್ ಕೈ ಮುಗಿತೀನಿ, ಇಲ್ಲಿಂದ ಹೊಂಟೋಗು. ಮಗ ಹೆದರ್ಕೊಳ್ತೈತೆ, ಹೊಂಟೋಗಪ್ಪ. ಸುಮ್ಕಿರು, ನಾನು ಹೆದರ್ಕೋಬೇಡ. ಅಯ್ಯ ಹೋಗಪ್ಪ, ಎಷ್ಟೆಲ್ಲ ಹೇಳ್ಬೇಕು ನಿನ್ಗೆ.
ಲಕ್ಷ್ಮು, ಈಗೀಗ ಅಂಗಡಿ ಕಳೆ ಬಂತು. ಈ ಸಂಸ್ಥೆನ ನೀನೇ ನೋಡ್ಕೋಬೇಕು. ಈ ಸಂಸ್ಥೆನ ದೊಡ್ಡದಾಗಿ ಬೆಳೆಸ್ಬೇಕು. ಇದೇ ನಮ್ಮ ಪುಟ್ಸ್ವಾಮಿ ಆಸೆ. ಹೌದೌದು, ಇದು ದೊಡ್ಡ ಸಂಸ್ಥೆ. ಇದು 100 ಜನ ಕೆಲಸ ಮಾಡ್ತಾರೆ. ಇವನಿಗೆ ಟೀ ಆರ್ಡರ್ ಮಾಡಿದ್ರೆ ಬಿಸಿನೀರ್ನ ಟೀ ಅಂತ ಕೊಡ್ತಾನೆ. ಊರವರೆಲ್ಲ ಬಂದ್ ಪುಕ್ಸಟ್ಟೆ ಫೋನ್ ಮಾಡ್ತಾರೆ. ಈ ಕಾಟ ತಡೆಯಕ್ಕಾಗದೆ ಪುಟ್ಸ್ವಾಮಿ ಊರ್ ಬಿಟ್ಬಿಟ್ಟೆ ಓಡೋಗ್ಬಿಟ್ಟ. ಅವರು ದೇವಸ್ಥಾನಕ್ಕೆ ಹರಕೆ ತೀರ್ಸೋಕೆ ಹೋಗಿದ್ದಾರೆ ಅಂತ ಅಮ್ಮ ಹೇಳಿದ್ರು. ಇವನೊಬ್ಬ ಗುಂಡ್ರುಗೋಗ, ಇವ್ನು ಯಾವಾಗ್ಲೂ ಹಿಂಗೆಯ. ನಮ್ ಪುಟ್ಸ್ವಾಮಿ ಬಂದೇ ಬರ್ತಾನೆ ಲಕ್ಷ್ಮು. ಹೋದ ಪಿಚಾಚಿ ಅಂದ್ರೆ ಮತ್ತೆ ಬಂದಿ ಗವಾಸಲ್ಲಿ ಅಂತ ಮತ್ತೆ ಬಂದವನೇ. ನೆನೆ ರಾತ್ರಿನೂ ಬಂದಿದ್ದ. ನನ್ಗೆ ಯಾಕೋ ತುಂಬಾ ಭಯ ಆಯ್ತದೆ. ನಾನ್ ಇದ್ದೀನಲ್ಲ, ಯಾಕೆ ಎದ್ಕೋತೈತ ನೋಡೇ ಬಿಡ್ತೀನಿ. ಒಂದು ಇದ್ದಾನಲ್ಲ. ನಾನ್ ನಿನ್ನ ಹತ್ರ ಮಾತಾಡ್ಬೇಕು. ಬಾ. ಹಲೋ ಮಿಸ್ಟರ್, ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ? ನಿಮ್ ಪಾಡಿಗೆ ನೀವು ಬರ್ತೀರಾ, ಗಾಡಿ ಹತ್ತು ಹೋಗೋಣ ಅಂತೀರಾ. ಹೆಂಗ್ ಕಾಣಿಸ್ತೀವಿ ನಾವು? ನಾನೊಬ್ಬ ದೊಡ್ಡ ಮನುಷ್ಯ ಇಲ್ಲಿ ಅಜ್ಜಿನಂತ ನಿನಗೆ ಗೊತ್ತಿಲ್ಲ. ಆ ಹುಡುಗಿ ಜೊತೆಗೆ ಏನ್ ನಿನ್ನ ಮಾತು? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಹೌದು, ಅವನ್ಗೆ ಯಾಕಂಗ್ ಹೊಡ್ದೆ? ನಿನ್ಗೇನು ಇಲ್ಲಿ ಕೆಲ್ಸ? ಅವಳನ್ನ ನೋಡ್ಬೇಕು ಅನ್ನಿಸ್ತಾಗಲ್ಲ. ಬರ್ತೀನಿ, ನೋಡ್ತೀನಿ, ಮಾತಾಡಿಸ್ತೀನಿ. ಮಧ್ಯ ಯಾವನಾದ್ರೂ ಅಡ್ಡ ಬಂದ್ರೆ ನಿನ್ನ ನೀನೇನು ಅನ್ಕೊಂಡಿದೀಯ? ಯಾರಿಗೋ ಕೇಳ್ತಾ ಇರೋದು? ಮಾತಾಡೋ. ಯಾಕ್ರಿ, ಏನಾಯ್ತು? ಯಾಕಿಷ್ಟು ಜೋರಾಗಿ ಕೂಗಾಡ್ತಾ ಇದ್ದೀರಾ? ನಿನ್ ಮಗನ್ನ ಒಳಗ್ ಹಾಕ್ಬೇಕಂತ, ಹಾಗಂತ ಕೆಳಗಿನ ಬಿದ್ದಿ ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆ? ಏನ್ ಮಾಡ್ದ? ಆ ಪುಟ್ಸ್ವಾಮಿ ಮದುವೆ ಮಾಡ್ಕೋಬೇಕು ಅಂತಿದ್ನಲ್ಲ, ಅವ್ರ ಹಿಂದೆ ಬಿದ್ದಿದ್ದಾನೆ. ಅವ್ರ ಅಂಗಡಿಗೆ ಹೋಗಿ ನಿನ್ ಹತ್ರ ಮಾತಾಡ್ಬೇಕು ಬಾ ಅಂತ ಗಲಾಟೆ ಮಾಡಿದಾನೆ. ಯಾಕೋ ಹೀಗ್ ಮಾಡ್ತಾ ಇದ್ಯಾ? ಹೇಳೋ. ನೀನ್ ಎಷ್ಟೇ ಕೇಳಿದ್ರು ಅವನು ಬಾಯ್ ಬಿಡಲ್ಲ. ಆ ಪ್ರಿಯಾ ಕಣ್ಣುಗಳನ್ನ ಆ ಹುಡುಗಿಗೆ ಹಾಕಿದಾರಲ್ಲ, ಅದಕ್ಕೆ ನಿನ್ನ ಮಗ ಅವಳ ಹಿಂದೆ ಬಿದ್ದಿದ್ದಾನೆ. ಅದೇ ಕಣ್ಣುಗಳನ್ನ ಯಾವ್ದಾದ್ರು ಒಂದು ಮುದುಕಿಗೆ ಹಾಕಿದ್ರೆ ಆ ಮುದುಕಿ ಹಿಂದೆ ತಿರುಗ್ತಿದ್ಯಾ? ಹೋಗು ಹೋಗು, ನಿನ್ನಿಂದಾಗಿ ಆ ಹುಡುಗಿ ಸತ್ಲು. ಈಗ ಇವಳಿಂದ ಹೋಗಿ ಇವಳು ಸಾಯಿಸ್ಬಿಡು. ನನ್ನ ಮಗನಿಗೆ ಮದುವೆ ಆದ್ರೆ ಅವನು ಖಂಡಿತ ಸರ್ ಹೋಗ್ತಾನಮ್ಮ. ಇದಕ್ಕೆ ನೀವೇನ್ ಹೇಳ್ತೀರ ತಾಯಿ? ಇದು ಅವಳ ಜೀವನಕ್ಕೆ ಸಂಬಂಧಪಟ್ಟ ವಿಷಯ. ಇದ್ರ ಬಗ್ಗೆ ಅವಳೇನೇ ತೀರ್ಮಾನ ತಗೋಬೇಕಷ್ಟೇಯ. ಸರಿ, ನೀನೇನ್ ಹೇಳ್ತೀಯಮ್ಮ? ನೀವು ನಿಮ್ ಮಗನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ಆದ್ರೆ ಅವ್ರು ಇಷ್ಟಪಟ್ಟಿರೋದು ಬರೀ ನನ್ ಕಣ್ಗಳು ಮಾತ್ರ. ನಾನು ಅನಾಥವಾಗಿ ಬೀದಿಲಿರುವಾಗ ನನ್ ಕೈ ಹಿಡಿದು ದಾರಿ ತೋರಿಸಿದ್ದು ಪುಟ್ಸ್ವಾಮಿ. ನನಗ್ ಕಣ್ ಬರೋದಕ್ಕೆ ಅವರೇ ಕಾರಣ. ನಾನು ಅವ್ರನ್ನ ನೋಡಿಲ್ಲ. ನಾನು ಅವ್ರಿಗೋಸ್ಕರ ಈ ಕಣ್ಗಳು ನನಗೆ ಸ್ವಂತ, ನೀನು ನನಗೆ ಸ್ವಂತ. ಈ ಕಣ್ಣು ನನ್ನನ್ನ ವಿನಃ ಬೇರೆ ಯಾರನ್ನು ನೋಡಬಾರ್ದು. ನಿನ್ನ ಮನಸ್ಸಿನಲ್ಲಿ ನಾನು ಮಾತ್ರ ಇರ್ಬೇಕು. ನೀನ್ ಬೇರೆ ಯಾವ ಕನಸು ಕಟ್ಟೋ ಪ್ರಯತ್ನ ಮಾಡಬೇಡ. ನನ್ನನ್ನ ಕೆಟ್ಟೋನ ಮಾಡಬೇಡ.
ನೀನು ನನ್ನ ಮಾತನ್ನ ಕೇಳದೆ ಹೋದ್ರೆ ಸಾಯ್ಸಾಕ್ಬಿಡ್ತೀನಿ. ಸೂರ್ಯ, ಏಯ್! ಇದು ನನ್ನ ಸ್ವಂತ ವಿಷಯ. ಯಾರಾದ್ರೂ ತಲೆ ಹಾಕಿದ್ರೆ ನಾನ್ ಸಹಿಸಲ್ಲ. ಕಡೇ ಸಲ ಹೇಳ್ತಾ ಇದ್ದೀನಿ, ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋದು ನಾನೇ. ಯಾರಾದ್ರೂ ಅಡ್ಡ ಬಂದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ಈ ಬಿಟ್ಕುಟ್ಟಿಗೆ ಒಂದು ಬಿಲ್ಟಪ್ ಕೊಡೋಣ. ಆರವಂ ನಿರ್ಜಿತ ಕಂಠೀರವ ರವರವಂ ನಿರಸ್ತ್ರ ಗಣ ರವರವಂ ಕೋಪಾರುಣ ನೇತ್ರಂ ಕೇಳ್ದ ನೀರೊಳಗಿರದಂ ಬೆಮರದಂ ಉರ್ಗ ಪತಾಕಂ. ಕನ್ನಡ ಬಿಟ್ಟು ಬೇರೆ ಏನಾದ್ರೂ ಮಾತಾಡಿದ್ರೆ ಕತ್ತರಿಸಿ ಬಿಡ್ತೀನಿ. ಹತ್ರ ಬೈಲಿ. ನಾನು ಮಾತಾಡಿದ ಅಳಗನ್ನಡ ನಿನಗ್ ಬೇರೆ ಭಾಷೆ ತರ ಕೇಳಿಸ್ತು ಅಂದ್ಮೇಲೆ ನಿನ್ನ ಹತ್ರ ಮಾತಾಡೋದೇ ನಾನು. ಇಂಥವ್ರ ಕನ್ನಡ ಕಲ್ಸಕ್ಕೋಸ್ಕರ ನಾನು ಕನ್ನಡ ಶಿಕ್ಷಣ ವೇದಿಕೆ ಅತಿ ಶೀಘ್ರದಲ್ಲಿ ಕಟ್ತೀನಿ. ಎಣ ಇಲ್ಲಿ ನೀನು ಕುಟ್ಟಿಗೆಂಟು ಓಡ್ಕೊಂಡಿರು. ಪಾಪ ಪುಟ್ಸ್ವಾಮಿ ಕಳ್ದೋದ ಅಂತ ಹುಡುಕ್ತಿದ್ವಲ್ಲ, ಅಲ್ಲಿ ದೇವಸ್ಥಾನ ಬಾಗ್ಲಲ್ಲಿ ಅನಾಥವಾಗಿ ಮಾನದವನೇ. ಪುಟ್ಸ್ವಾಮಿ ದೇವಸ್ಥಾನದಲ್ಲಿ ಇದ್ದಾನ? ಬಂದೆ. ಪುಟ್ಸ್ವಾಮಿ, ಏ ಪುಟ್ಸ್ವಾಮಿ, ಪುಟ್ಸ್ವಾಮಿ, ಏಯ್ ಪುಟ್ಸ್ವಾಮಿ, ಪುಟ್ಸ್ವಾಮಿ ನಿಂತ್ಕೋ. ಏಯ್ ನಿಧಾನವಾಗಿ. ಏ ಪುಟ್ಸ್ವಾಮಿ, ಅಯ್ಯೋ. ಏಯ್ ಪುಟ್ಸ್ವಾಮಿ, ಏನೋ ಹಿಂಗಿದ್ಯಾ? ಈ ಅವಸ್ಥೆಯಲ್ಲಿ ನಿನ್ನ ನೋಡಕ್ ಆಗ್ತಾ ಇಲ್ಲ ಕಣೋ. ಅಯ್ಯೋ, ಅಲ್ಲ ಕಣೋ, ನಿನ್ ಊರಲ್ಲೆಲ್ಲ ಕಾಯ್ತಾ ಇದ್ದಾರೆ. ನೀನ್ ನೋಡಿದ್ರೆ ಇಲ್ಲಿ ಬಂದು ಬಚ್ಚಿಕೊಂಡಿದ್ಯಾ. ಗಿರಿ, ನೀನು ಹೇಳ್ದಂಗೆ ಆಗೋಯ್ತು. ಲಕ್ಷ್ಮಿಗೆ ಕಣ್ ಬಂದ್ಮೇಲೆ ನನ್ನನ್ನು ಇಷ್ಟಪಡಲಿಲ್ಲ. ಪರವಾಗಿಲ್ಲ ಬಿಡು, ಅವಳು ಎಲ್ಲಿದ್ದು ಚೆನ್ನಾಗಿರ್ಲಿ, ನಾನು ಮಾತ್ರ ಬರಲ್ಲ. ಏಯ್, ನಿನ್ಗೆ ಯಾರು ಹೇಳಿದ್ದು ನಿಂಗೆ ಲಕ್ಷ್ಮಿ ಇಷ್ಟಪಡ್ತಾ ಇಲ್ಲ ಅಂತ? ಅಲ್ಲ, ಅವಳನ್ನ ನಿನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು ಅಂತ ಒಂದೇ ಉಸಿರಲ್ಲಿ ಕಾಯ್ತಾವಳೆ. ನೀನ್ ಮಾಡ್ತಾರೆ ನಂಗೆ ಚೂರು ಇಷ್ಟ ಇಲ್ಲ ಕಣೋ. ಇಲ್ಲ, ಸೂರ್ಯ ಲಕ್ಷ್ಮಿನ ತುಂಬಾ ಆಸೆ ಪಡ್ತಾವನೆ. ಅವಳಿಗೂ ಅವನ ಮೇಲೆ ಆಸೆ ಇದೆ. ಲೇ, ನಿನಗೆ ಕೈ ಕಾಲು ಊನ ಅನ್ಕೊಂಡಿದೆ, ಬುದ್ಧಿನೂ ಊನ ಕಣೋ. ನೀನೊಬ್ಬ ಮುಟ್ಟಾಳ ಕಣೋ. ಏನೂ ಇಲ್ಲ, ಆಸ್ಪತ್ರೆಯಲ್ಲಿ ನಾನೇ ನನ್ನ ಕಣ್ಣನ್ನ ನೋಡ್ದೆ. ಹೌದು, ಅವನ ಹಾಸ್ಪಿಟ್ಲಿಗೆ ಬಂದಿದ್ದು ನಿಜ. ಆದ್ರೆ ಯಾಕೆ ಬಂದಿದ್ದ? ಪ್ರಿಯನ್ ಕಣ್ಣೆ ಲಕ್ಷ್ಮಿ ಕೊಟ್ಟಿದ್ದು. ಆ ಕಣ್ ನೋಡಕ್ಕೆ ಅವನ ಹಾಸ್ಪಿಟ್ಲಿಗೆ ಬಂದಿದ್ದ. ಏಯ್, ಇಲ್ಲಿ ನೋಡು, ಲಕ್ಷ್ಮಿ ನಿನ್ನ ನೋಡದ್ಲಾ? ನೀನ್ ಹೆಂಗಿದ್ಯಾ ಅಂತ ಅವಳಿಗೆ ಏನಾದ್ರು ಗೊತ್ತಾ? ಸೂರ್ಯನ ನೋಡಿದ್ಲು, ಅವನೇ ನೀನು ಅಂತ ತಿಳ್ಕೊಂಡು ಅವನ ಜೊತೆ ಮಾತಾಡಿದ್ಲು. ಅದನ್ನ ನೋಡಿ ನೀನ್ ತಪ್ಪು ತಿಳ್ಕೊಂಡು ಓಡ್ಬಂದ್ಬಿಟ್ಟೆ. ನೀನ್ ಹೇಳ್ತಾ ಇರೋದು ಸತ್ಯನಾ? ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಕ್ ಇದೇನ್ ಕೋರ್ಟ? ನಮ್ಮ ತಾಯಣೆಗೂ ಸತ್ಯ. ಬಾ. ಬೇಡಗಿರಿ, ಈ ಮುಖ ಅವಳಿಗೆ ನಾನು ತೋರ್ಸೋಕ್ ಇಷ್ಟ ಇಲ್ಲ. ಬೇಕಾದ್ರೆ ನಾನು ಎಷ್ಟು ಬೂತ್ ಅವಳಿಗೆ ಕೊಟ್ಬಿಡ್ತೀನಿ. ನಾನೊಬ್ಬ ಅನಾಥ. ನಾನು ಬೇಕಾದ್ರೆ ತಿರುಪಿ ಎತ್ಕೊಂಡು ಜೀವನ ಮಾಡ್ತೀನಿ. ಹೇಯ್, ಯಾರೋ ನಿನ್ ಅನಾಥ ಅಂದವ್ರು? ಎಲ್ಲ ಇದ್ಕೊಂಡು ತನ್ನ ಸ್ವಾರ್ಥಕ್ಕೋಸ್ಕರ ಬದುಕ್ತಾರಲ್ಲ ಅವ್ರು ಕಣೋ ಅನಾಥರು. ನೀನ್ ಕಷ್ಟ ಅಂದವ್ರಿಗೆಲ್ಲ ಸಹಾಯ ಮಾಡೋ ನೀನು ತಿರ್ಪೆ ಎತ್ತಕ್ಕಲ್ಲ ಹುಟ್ಟಿರೋದು. ನಿನ್ನ ಕೈ ಕಾಲು ಊನ ಇದ್ರುನು ಕಷ್ಟಪಟ್ಟು ದುಡ್ಡು ತಿನ್ನೋದು ಹೆಂಗೆ ಅಂತ ತೋರ್ಸ್ಕೊಟ್ಟವ್ ನೀನ್ ಕಣೋ. ಬರೋ ನನ್ ಅಮ್ಮ, ಪುಟ್ಟಸ್ವಾಮಿ ಬಂದ, ನಮ್ ಪುಟ್ಟಸ್ವಾಮಿ ಬಂದ.
ಹೇಳ್ಬೇಡ ಲಕ್ಷ್ಮಿ. ನಾನು ಹೆಂಗಿದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಗಿರಿ ನನ್ನ ಮಾತು ಕೇಳಲಿಲ್ಲ. ನಾನು ನಿನಗೆ ಬೇಡ. ನಾನು ನಿನಗೆ ಬೇಡ. ನಾನು ಹೋಗ್ತೀನಿ. ಇದೇನಿದೆ ಎಲ್ಲ ಮೆಗಾ ಸೀರಿಯಲ್ ನೋಡೋ ಹತ್ರ ಹಿಂಗ್ ಕೂತಿದ್ದೀರಾ? ಏನಾದ್ರು ಮಾತಾಡಿ. ನಾನ್ ಮಾತಾಡ್ತೀನಿ ಕಣೋ. ಮಾತಾಡು ಮೊದ್ಲಿಂಗ, ಮಾತಾಡು. ನೋಡಿ ಮಲೆ ಕೃಷ್ಣಪ್ಪನವ್ರೆ, ಹೆಂಗಿದ್ರು ನಾನು ಮದುವೆ ಆಗ್ತಾ ಇದೀನಿ. ಅದಕ್ಕೆ ಏನ್ ಮಾಡ್ತೀನಪ್ಪ ಅಂದ್ರೆ ಸಾವಿರಾರು ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ತೀವಿ, ಊರಿಗೆಲ್ಲ ಹಂಚಿ ಆಮೇಲೆ ದೊಡ್ಡ ಛತ್ರದಲ್ಲಿ ಮದುವೆ ಆಗ್ತೀನಿ. ಹೆಂಗಿದ್ರು ಲಕ್ಷ್ಮಿಗೆ ಯಾರು ಇಲ್ಲ, ಅವಳ ಪರವಾಗಿ ನಾನು ಒಂದು 20 ಮರಿನ ಹೊಡೆದು ಬೀಗ್ರು ಉಲ್ಟಾ ಮಾಡೋಣ ಅಂತ. ಏನಂತೀರಾ? ನನ್ಗೊಂದು ಒಳ್ಳೆ ಐಡಿಯಾ ಬರ್ತಾ ಇದೆ. ಈ ಮದ್ವೆನ ಒಂದ್ 6 ತಿಂಗಳು ಬಿಟ್ಟು ಮಾಡೋಣ. ಮತ್ತಿನ್ನೇನ್ ಪುಟ್ಸ್ವಾಮಿ, ಇವಾಗ ತಾನೇ ಆಪರೇಷನ್ಗೆ ಇರೋ ಬರೋ ದುಡ್ನೆಲ್ಲ ಕಟ್ಬಿಟ್ಟು ಸಾಲ್ಗಾರ ಆಗಿದ್ಯಾ. ಇದೆಲ್ಲ ಮಾಡ್ಬೇಕು ಅಂದ್ರೆ ನೀನ್ ಎಷ್ಟಡಿ ಬೂತ್ ಮಾರ್ಬೇಕು. ಮಾರ್ತೀಯಾ? ಆಯ್ತು ಸಮಾಧಾನ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾಳೆ ಯಾವ್ದಾದ್ರು ದೇವಸ್ಥಾನದೊಳಗೆ ಸಿಂಪಲ್ ಆಗಿ ಮದ್ವೆ ಆಗ್ಬಿಡು. ನೋಡ್ರಪ್ಪ, ಈ ತರ ಸಿಂಪಲ್ ಆಗಾದ್ರೆ ನಾವು ಬರಲ್ಲ. ನಮ್ಮನ್ನೇನೋ ಒಂದು ರೆಸ್ಪೆಕ್ಟ್ ಆಗಿ ಕರೆದ್ರೆ ಒಂದೇ ಕ್ವಾರ್ಟರ್ ಕಿಟಿ ಬೇಲ್ ಮೇಲೆ ಬಂದಿರೋ ರೇಪಿಸ್ಟ್ ಇದ್ದಂಗಿದ್ದೆ. ನಿನಗ್ ಲೆವೆಲ್ ಅಲ್ಲಿ ಕರಿಬೇಕಾ? ಬಾಡ್ ನೂಟದ ವಾಸನೆ ಕಂಡ್ರೆ ತಟ್ಟೆ ಹಿಡ್ಕೊಂಡ್ ಬರ್ತಾನೆ. ಮದ್ವೆ ಮಾಡಕ್ ಯಾಕೆ ಇಷ್ಟೊಂದು ಅವಸರ ಪಡ್ತೀಯ ನೀನು? ನಿಮ್ಗೆ ಯಾರಿಗಾದ್ರು ಒಂಚೂರು ಪರಿಸ್ಥಿತಿ ಅರ್ಥ ಆಗ್ತಾ ಇತ್ತಾ? ಆ ಬೈಕ್ ನಾನು ನೆನ್ಸ್ಕೊಂಡ್ರೆ ಎದೆ ಪಕ್ಕ ಪಕ್ಕ ಅಂತ ಹೊಡ್ಕೋತೈತಿ, ಯಾವಾಗ ಬಂದ್ ತೊಂದ್ರೆ ಕೊಡ್ತಾನೋ ಅಂತ. ಅದಕ್ಕೆ ನಿಮ್ ಯಾರು ಪರ್ಮಿಷನ್ ತಗೊಳ್ದೆ ನಾಳೆ ಬೆಳಗ್ಗೆ 8 ಗಂಟೆಗೆ ಚುಂಚಿಗಿರಿ ಬೆಟ್ಟಲ್ಲಿ ನಿನ್ ಮದ್ವೆ ಫಿಕ್ಸ್ ಮಾಡಿದೀನಿ. ನಿನಗ್ ಓಕೆ ತಾನೆ? ಇವತ್ತಲ್ಲ ನಾಳೆಗೆ ಅಲಿಬೇಡ. ಅಡಿಗೆ ಮಾಡೋದಕ್ಕೆ ಯಾರು ಫಿಕ್ಸ್ ಮಾಡಿದ್ದೀರಿ? ನೀನಂತೂ ಅಲ್ಲ, ಎದ್ ಬನ್ರಿ. ಅದೇ ಊಟದ್ದೇ ಲೆಕ್ಕ ಹಾಕ್ತಿರ್ತಾರೆ ಜನಗಳು. ಲಕ್ಷ್ಮಿ, ನಾಳೆ ಬೆಳಗ್ಗೆ ನಮ್ಮಿಬ್ಬರು ಮದ್ವೆ, ರಾತ್ರಿಗೆ ಫಸ್ಟ್ ನೈಟ್. ನಾಚ್ಕಲ್ದಂಗ್ ಮಾತಾಡ್ತೀಯಲ್ಲ ನೀನು, ಬಾಯಿ ಮುಚ್ಕೊಂಡ್ ಮಲ್ಕೋ ಹೋಗು. ಅದು ಈಗ ನೀನು ಹೋಗು ಅಂದ್ರು ಹೋಗ್ತೀನಿ. ನಾಳೆ ನೀನ್ ಏನಂದ್ರು ನಾನು ಬಿಡಲ್ಲ. ಬರಲ್ಲ ಬರಲ್ಲ ಲಕ್ಷ್ಮಿ. ಮದುವೆಯಲ್ಲಿ ಬಂದ ಲಕ್ಷ್ಮೋ, ಅವ್ನ್ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಐತೆ. ಅವನ್ನ ನೀನ್ ಲಗ್ನ ಮಾಡ್ಕೊಳ್ಳೋದಿಕ್ಕೆ ಪುಣ್ಯ ಮಾಡಿದ್ದೆ ಕಣ್ಮಗ. ಇಟ್ ಬೇಗ ಬೆಳಗಾಗ ಉಳ್ತಾ. ಏನು ಕತ್ತಾಗಿದೆ? ಯಾರು? ಗಿರಿನ? ಗಿರಿ ಬಂದೇ ಇರೋ ಚುಪ್ಲಿ. ಈ 3 ಸೋಪ್ ಖಾಲಿ ಮಾಡಕ್ 1 ಅವರ್ ಆಗೋಬಿಡುತ್ತೆ. ಪರವಾಗಿಲ್ಲ ಬಿಡ. ಗಿರಿ ನೋಡ್ತಾ ಇರು, ಲಕ್ಷ್ಮಿನ ಮದುವೆ ಆಗಿ ಬಿಳಿ ಕುದುರೆ ಮೇಲೆ ಕರ್ಕೊಂಡು ಹೋಗ್ತೀನಿ. ಒಳಗಡೆನೆ ಇರ್ತೀನಿ ಅಂತ ಅನ್ಕೊಂಡ್ಯಾ? ಹೊರಗಡೆ ಬರೋದಿಕ್ಕೆ 100 ದಾರಿ ಇದೆ. ನಿಜ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಅವತ್ತೇ ಹೇಳ್ದೆ ತಾನೆ?
ಬೇಡ ವಸಣ್ಣ, ನಾಳೆ ನನ್ಗೂ ಅವಳಿಗೂ ಮದ್ವೆ, ಬಿಟ್ಬಿಡು ವಸಣ್ಣ. ಓ, ನಿನಗೂ ಇವಳಿಗೂ ಮದ್ವೆನಾ? ನಾಳೆ ಕೊಡೋ ಗಿಫ್ಟ್ ನ ಇವತ್ತೇ ಕೊಡ್ತೀನಿ. ಸರ್ ಹೊಡಿ. ಅಂತೂ ಇಂತೂ ನಮ್ ಪುಟ್ಸ್ವಾಮಿಗೆ ಮದ್ವೆ ಆಯ್ತಪ್ಪ. ಹೌದು, ನನ್ ಹೌದು. ಜವಾಬ್ದಾರಿ ಕಳೀತು. ದೇವ್ರ ದೊಡ್ಡವನು. ಆಮೇಲೆ ಗಿರಿ, ಈಗ ನೀನು ನಮ್ಮ ಎಫ್ಡಿ ಬೂತ್ ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಇನ್ಮೇಲೆ ನಿಂದೆ. ಹಾ ಯಾಕಂದ್ರೆ ಹಾ ನಾನು ಲಕ್ಷ್ಮಿ ಇಬ್ರು ಟ್ರಿಪ್ಗೆ ಕಾಶಿ ರಾಮೇಶ್ವರ ಹೋಗ್ತೀವಿ. ಕಾಶಿ ರಾಮೇಶ್ವರಕ್ಕ ಯಾಕೆ? ಹನಿಮೂನ್ಗೆ. ಅಯ್ಯೋ ಅದೆಲ್ಲ ಹೋಗೋದು 60 ವರ್ಷ ಆದ್ಮೇಲೆ. ಇವಾಗ ಏನಿದ್ರು ಚಿಕ್ಕಮಂಗ್ಳೂರ್ ಕೆಮ್ಮಣ್ಗುಂಡಿಗೆ ಹೋಗ್ಬೇಕು, ಅರ್ಜೆಂಟ್ ಆದ್ರೆ ನಂದಿ ಬೆಟ್ಟಕ್ಕೆ ಹೋಗ್ಬೇಕು. ಅದ್ಸರಿ ನೀವೆಲ್ಲ ಯಾಕೆ ನನ್ನಿಂದ ಕಾಗೆಗಳ ತರ ಬರ್ತಿದ್ದೀರಾ? ಹೌದು, ಈ ಹೊಸ ಗಂಡು ಹೆಣ್ ಜೊತೆ ನೀವ್ಯಾಕೆ ಅಡುಲಿ ಗಂಡು ಹೆಣ್ ತರ ಹೋಗ್ತಾ ಇದ್ದೀರಾ? ನೋಡಿದ್ರ ನಮ್ ಪುಟ್ಸ್ವಾಮಿಗೆ ಎಂತ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡಿಸ್ಬಿಟ್ಟೆ. ನನ್ನಂತ ಮ್ಯಾಚ್ ಮೇಕರ್ ಯಾರು ಇಲ್ಲ ಇಲ್ಲಿ. ಇದೊಂದು ಪೊಲೀಸ್ ಜೀಪು. ಸೂರ್ಯ ಸೂರ್ಯ ಸರ್ ನಗ್ತಾವ್ರಪ್ಪ. ಅಯ್ಯೋ ಇನ್ನಷ್ಟು ಸ್ಮೈಲ್ ಅವ್ರು ಕೊಡಕ್ಕಾಗಲ್ಲ, ಮುಚ್ಚಿ. ಆಗಲ್ವೋ? ಸೂರ್ಯ ಸರ್, ಯು ಡೋಂಟ್ ವರಿ, ನಾನು ನಿಮ್ಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡ್ ಬರ್ತೀನಿ, ಆಯ್ತಾ? ಅಂತ ಪವರ್ ನಿನ್ನ ಹತ್ರ ಎಲ್ಲಿದ್ಯಪ್ಪ?